ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 25 ಸೆಪ್ಟೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ವೆನ್ ಈಸ್ ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜ್ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಸಂಕೇತ ಭಾಷೆಗಳ ದಿನವನ್ನು ಯಾವ ದಿನ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 23 ಸೆಪ್ಟೆಂಬರ್. ಸಂಕೇತ ಭಾಷೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಸಂಕೇತ ಭಾಷೆಗಳ ಬಗ್ಗೆ ಸ್ಥಿತಿಯನ್ನು ಬಲಪಡಿಸಲು ಅಂತಾರಾಷ್ಟ್ರೀಯ ಸೈನ್ ಲ್ಯಾಂಗ್ವೇಜ್ ಡೇ ಅನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ಆಚರಿಸುತ್ತಾರೆ. ಅಂಡ್ ಫ್ರೆಂಡ್ಸ್, 2021ರ ಇಂಟರ್ನ್ಯಾಷನಲ್ ಸೈನ್ ಲ್ಯಾಂಗ್ವೇಜಸ್ ಡೇದು ಥೀಮ್ ವಿ ಸೈನ್ ಫಾರ್ ಹ್ಯೂಮನ್ ರೈಟ್ಸ್. ಅಂಡ್ ಅಂತಾರಾಷ್ಟ್ರೀಯ ಸಂಕೇತ ಭಾಷೆಗಳ ದಿನವನ್ನು ಮೊದಲು ಫಸ್ಟ್ ಟೈಮ್ 2018ರಲ್ಲಿ ಆಚರಿಸಲಾಯಿತು. ಸೊ ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ಇಂಟರ್ನ್ಯಾಷನಲ್ ಸೈನ್ ಲ್ಯಾಂಗ್ವೇಜಸ್ ಡೇ ಅನ್ನು ಆಚರಿಸುತ್ತಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಒನ್ ಆಫ್ ದ 17 SDG ಅಡ್ವೊಕೇಟ್ ಬೈ UN ಸೆಕ್ರೆಟರಿ ಜನರಲ್ ಇನ್ 2021? 2021ರಲ್ಲಿ UN ಸೆಕ್ರೆಟರಿ ಜನರಲ್ 17 SDG ವಕೀಲರಲ್ಲಿ ಒಬ್ಬರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೈಲಾಶ್ ಸತ್ಯಾರ್ಥಿ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು 76ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಮುನ್ನ 2021ರ ಸೆಪ್ಟೆಂಬರ್ 17ರಂದು 4 ಹೊಸ SDG ವಕೀಲರನ್ನು ನೇಮಿಸಿದ್ದಾರೆ. SDGದು ಫುಲ್ ಫಾರ್ಮ್ ಗೈಸ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸೊ ಹೊಸದಾಗಿ ನೇಮಕಗೊಂಡ 4 ವಕೀಲರು ನೊಬೆಲ್ ಪೀಸ್ ಪ್ರೈಸ್ ವಿನ್ನರ್ ಕೈಲಾಶ್ ಸತ್ಯಾರ್ಥಿ, ಸ್ಟೆಮ್ ಆಕ್ಟಿವಿಸ್ಟ್ ವ್ಯಾಲೆಂಟಿನಾ ರಬ್ನಾಲ್, ಮೈಕ್ರೋಸಾಫ್ಟ್ ಅಧ್ಯಕ್ಷ ಬ್ರಾಡ್ ಸ್ಮಿತ್ ಮತ್ತು ಕೆ-ಪಾಪ್ ಸೂಪರ್ ಸ್ಟಾರ್ ಬ್ಲ್ಯಾಕ್ ಪಿಂಕ್. ಅಂಡ್ ಫ್ರೆಂಡ್ಸ್, 76ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2021ರ ಸೆಪ್ಟೆಂಬರ್ 21ರಿಂದ 30ರವರೆಗೆ ನಡೆಯಲಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಹೌ ಮೆನಿ ಇಂಡಿಯನ್ ಬೀಚಸ್ ಹ್ಯಾವ್ ಬಿನ್ ಅವಾರ್ಡೆಡ್ ವಿತ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್? ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಅಥವಾ ನೀಲಿ ಧ್ವಜ ಪ್ರಮಾಣ ಪತ್ರವನ್ನು ಎಷ್ಟು ಭಾರತೀಯ ಬೀಚಸ್ಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 10. ಭಾರತದ 2 ಹೊಸ ಬೀಚ್ಗಳಿಗೆ 2021ರಲ್ಲಿ ಡೆನ್ಮಾರ್ಕ್ನಲ್ಲಿನ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ನಿಂದ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನೀಡಲಾಗಿದೆ. ಸೊ ಆ 2 ಬೀಚ್ ನೋಡಾದ್ರೆ ತಮಿಳುನಾಡಿನ ಕೋವಲಂ ಬೀಚ್ ಮತ್ತು ಪುಡುಚೇರಿಯಲ್ಲಿ ಇಡನ್ ಬೀಚ್. ಸೊ ಫ್ರೆಂಡ್ಸ್, ಈಗ ಭಾರತವು ಇಂಟರ್ನ್ಯಾಷನಲ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ದೊಂದಿಗೆ ಟೋಟಲ್ 10 ಬೀಚಸ್ ಅನ್ನು 10 ಕಡಲ ತೀರಗಳನ್ನು ಹೊಂದಿದೆ. ಅಂಡ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಬಗ್ಗೆ ನೋಡೋದು ಗೈಸ್, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪರಿಸರ, ಶಿಕ್ಷಣ ಮತ್ತು ಮಾಹಿತಿ, ಸ್ನಾನದ ನೀರಿನ ಗುಣಮಟ್ಟ, ಪರಿಸರ ನಿರ್ವಹಣೆ ಮತ್ತು ಕಡಲ ತೀರಗಳಲ್ಲಿ ಸಂರಕ್ಷಣೆ ಮತ್ತು ಸುರಕ್ಷತೆ ಮತ್ತು ಸೇವೆಗಳ ಮಾನದಂಡಗಳ ಆಧಾರದ ಮೇಲೆ ಈ ಸರ್ಟಿಫಿಕೇಶನ್ ನೀಡಲಾಗುತ್ತದೆ. ಅಂಡ್ ಫ್ರೆಂಡ್ಸ್, ಈ ಸರ್ಟಿಫಿಕೇಶನ್ ಅನ್ನು ಡೆನ್ಮಾರ್ಕ್ನಲ್ಲಿನ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ನೀಡುತ್ತದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಸೊ ಡೆನ್ಮಾರ್ಕ್ ಬಗ್ಗೆ ನೋಡೋದು ಗೈಸ್, ಡೆನ್ಮಾರ್ಕ್ದು ಕ್ಯಾಪಿಟಲ್ ಕೋಪನ್ಹೇಗನ್ ಅಂಡ್ ಡೆನ್ಮಾರ್ಕ್ದು ಕರೆನ್ಸಿ ಡ್ಯಾನಿಶ್ ಕ್ರೋನಾ. ನೆಕ್ಸ್ಟ್ ಗೈಸ್, ಭಾರತದ 10 ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಪಡೆದಿರುವ ಬೀಚಸ್ ನೋಡೋದೆ. ಸೊ ಫಸ್ಟ್ ಈಸ್ ಕಪ್ಪಡ್ ಇನ್ ಕೇರಳ, ಶಿವರಾಜ್ಪುರ್ ಇನ್ ಗುಜರಾತ್, ಗೋಗ್ಲಾ ಇನ್ ದಿಯು, ಕಾಸರ್ಕೋಡ್ ಅಂಡ್ ಪಾಡುಬಿದ್ರಿ ಇನ್ ಕರ್ನಾಟಕ, ಋಷಿಕೊಂಡ ಇನ್ ಆಂಧ್ರ ಪ್ರದೇಶ್, ಗೋಲ್ಡನ್ ಬೀಚ್ ಇನ್ ಒಡಿಶಾ, ರಾಧಾನಗರ್ ಬೀಚ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಕೋವಲಂ ಇನ್ ಕೇರಳ ಅಂಡ್ ಈಡನ್ ಬೀಚ್ ಇನ್ ಪುಡುಚೇರಿ. ಈ 10 ಬೀಚಸ್ಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನೀಡಲಾಗಿದೆ. The Zee Entertainment Enterprise Limited is being merged with which media company to become the biggest entertainment industry in India? Zee Entertainment Enterprise Limited ಅನ್ನು ಯಾವ ಮಾಧ್ಯಮ ಕಂಪನಿಯೊಂದಿಗೆ ವಿಲೀನಗೊಳಿಸುತ್ತಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಇಂಡಿಯಾ. ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸ್ ಲಿಮಿಟೆಡ್ನ ನಿರ್ದೇಶಕರ ಮಂಡಳಿಯು ಕಂಪನಿಯನ್ನು ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಇಂಡಿಯಾ ಜೊತೆ ವಿಲೀನಗೊಳಿಸಲು ಅನುಮೋದನೆ ನೀಡಿದೆ. ಅಂಡ್ ಈ ಕಂಬೈನ್ಡ್ ಸಂಯೋಜಿತ ಕಂಪನಿಯಲ್ಲಿ ಜಿ ಎಂಟರ್ಟೈನ್ಮೆಂಟ್ ಶೇಕಡ 47.0% ರಷ್ಟು ಪಾಲನ್ನು ಹೊಂದಿದ್ದರೆ ಸೋನಿ ಇಂಡಿಯಾ 52.93% ಪಾಲನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಗೈಸ್, ಜಿ ಎಂಟರ್ಟೈನ್ಮೆಂಟ್ದು ಪ್ರಸ್ತುತ CEO ಪುನೀತ್ ಗೋಯನ್ಕಾ. ವಾಟ್ ಈಸ್ ದ ಅಫಿಷಿಯಲ್ ಮೊಟೋ ಆಫ್ ಬೀಜಿಂಗ್ 2022 ವಿಂಟರ್ ಒಲಿಂಪಿಕ್ಸ್ ಅಂಡ್ ಪ್ಯಾರಾಲಿಂಪಿಕ್ಸ್? ಬೀಜಿಂಗ್ 2022ರ ವಿಂಟರ್ ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ನ ಅಧಿಕೃತ ಧ್ಯೇಯವಾಕ್ಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟುಗೆದರ್ ಫಾರ್ ಅ ಶೇರ್ಡ್ ಫ್ಯೂಚರ್. ಬೀಜಿಂಗ್ 2022ರ ಸಂಘಟನಾ ಸಮಿತಿಯು 2022ರ
ವಿಂಟರ್ ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ನ ಅಫಿಷಿಯಲ್ ಮೊಟ್ಟೋ ಟುಗೆದರ್ ಫಾರ್ ಅ ಶೇರ್ಡ್ ಫ್ಯೂಚರ್ ಅನ್ನು ಘೋಷಿಸಿದೆ. ಸೊ 2022ರ ಬೀಜಿಂಗ್ ವಿಂಟರ್ ಒಲಿಂಪಿಕ್ಸ್ ಅಂಡ್ ಪ್ಯಾರಾಲಿಂಪಿಕ್ಸ್ದು ಮೊಟ್ಟೋ ಟುಗೆದರ್ ಫಾರ್ ಅ ಶೇರ್ಡ್ ಫ್ಯೂಚರ್. ಅಂಡ್ ಫ್ರೆಂಡ್ಸ್, ಈ ಮೊಟ್ಟೋ ಸಮುದಾಯವಾಗಿ, ಕಮ್ಯುನಿಟಿಯಾಗಿ ಜಾಗತಿಕ ಸವಾಲುಗಳನ್ನು ಜಯಿಸಲು ಆಟಗಳ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಅಂಡ್ 2022 ಬೀಜಿಂಗ್ ವಿಂಟರ್ ಒಲಿಂಪಿಕ್ಸ್ ಫೆಬ್ರವರಿ 4ರಿಂದ 20ರವರೆಗೆ ನಡೆಯಲಿದೆ. ಸೊ ಫ್ರೆಂಡ್ಸ್, ಬೀಜಿಂಗ್ ಇದು ಚೈನಾ ದೇಶದಲ್ಲಿದೆ. ಸೊ ಚೈನಾ ಬಗ್ಗೆ ನೋಡೋದೆ, ಚೈನಾದು ಕ್ಯಾಪಿಟಲ್ ಬೀಜಿಂಗ್, ಕರೆನ್ಸಿ ರೆಮಿನ್ಬಿ ಅಂಡ್ ಚೈನಾದು ಪ್ರೆಸಿಡೆಂಟ್ ಜಿನ್ಪಿಂಗ್. ಸೊ ವಿಂಟರ್ ಒಲಿಂಪಿಕ್ ಗೇಮ್ಸ್ದು ಹೋಸ್ಟ್ ಕಂಟ್ರೀಸ್ ನೋಡೋದೆ. ಸೊ 2010ನಲ್ಲಿ ಕೆನಡಾ ವ್ಯಾನ್ಕೂವರ್, 2014 ರಷ್ಯಾ ಸೋಚಿ, 2018 ಸೌತ್ ಕೊರಿಯಾ ಪಿಯೋಂಗ್ ಚಾಂಗ್, 2022 ಇನ್ ಚೈನಾ ಬೀಜಿಂಗ್, 2026 ಇಟಾಲಿಯ ಮಿಲಾನ್ ಮತ್ತು ಕೋಟಿನಾನಲ್ಲಿ ನಡೆಯಲಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದುವೇ. ದ ನ್ಯಾಷನಲ್ ಸಿಂಗಲ್ ವಿಂಡೋ ಸಿಸ್ಟಮ್ ಫಾರ್ ದ ಇನ್ವೆಸ್ಟರ್ಸ್ ಅಂಡ್ ಬಿಸ್ನೆಸಸ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಲಾಂಚ್ ಬೈ ವಿಚ್ ಮಿನಿಸ್ಟ್ರಿ? ಭಾರತದಲ್ಲಿ ಹೂಡಿಕೆದಾರರು ಮತ್ತು ವ್ಯವಹಾರಗಳಿಗಾಗಿ ರಾಷ್ಟ್ರೀಯ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನು ಯಾವ ಸಚಿವಾಲಯ ಆರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಹೂಡಿಕೆದಾರರು ಮತ್ತು ವ್ಯವಹಾರಗಳಿಗಾಗಿ ಸೆಪ್ಟೆಂಬರ್ 22ರಂದು ರಾಷ್ಟ್ರೀಯ ಸಿಂಗಲ್ ವಿಂಡೋ ಸಿಸ್ಟಮ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು. NSWS ಫುಲ್ ಫಾರ್ಮ್ ಗೈಸ್, ನ್ಯಾಷನಲ್ ಸಿಂಗಲ್ ವಿಂಡೋ ಸಿಸ್ಟಮ್. ಅಂಡ್ NSWS ಒಂದು ಪೋರ್ಟಲ್ ಆಗಿದ್ದು ಹೂಡಿಕೆದಾರರು ಅಥವಾ ಉದ್ಯಮಿಗಳಿಗೆ ಒನ್ ಸ್ಟಾಪ್ ಶಾಪ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಈ ಪೋರ್ಟಲ್ನಲ್ಲಿ ಬಿಸ್ನೆಸ್ ಮೆನ್ ಅಥವಾ ಹೂಡಿಕೆದಾರರು ಸರ್ಕಾರದಿಂದ ಅಗತ್ಯವಿರುವ ಡಾಕ್ಯುಮೆಂಟ್ಸ್, ಅನುಮೋದನೆಗಳು ಮತ್ತು ಅನುಮತಿಗಳನ್ನು ಪಡೆಯಬಹುದು. ಅಂಡ್ ಈ ಪೋರ್ಟಲ್ ಅನ್ನು ಇನ್ವೆಸ್ಟ್ ಇಂಡಿಯಾ ಜೊತೆಗೆ ಇಂಡಸ್ಟ್ರೀಸ್ ಮತ್ತು ಆಂತರಿಕ ವ್ಯಾಪಾರದ ಪ್ರಚಾರ ಇಲಾಖೆಯು ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ. Who is the head of the panel constituted by the government to recommend roadmap to strengthen India's sustainable finance architecture? ಭಾರತದ ಸುಸ್ಥಿರ ಹಣಕಾಸು ವಾಸ್ತುಶಿಲ್ಪವನ್ನು ಬಲಪಡಿಸಲು ರಸ್ತೆ ನಕ್ಷೆಯನ್ನು ಶಿಫಾರಸು ಮಾಡಲು ಸರ್ಕಾರ ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಜಯ್ ಸೇಠ್. ಭಾರತದ ಸುಸ್ಥಿರ ಹಣಕಾಸು ವಾಸ್ತುಶಿಲ್ಪವನ್ನು ಬಲಪಡಿಸಲು ರಸ್ತೆ ನಕ್ಷೆಯನ್ನು, ರೋಡ್ ಮ್ಯಾಪ್ ಅನ್ನು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರವು ಒಂದು ಪ್ರಮುಖ ಕಾರ್ಯಪಡೆಯನ್ನು ಸ್ಥಾಪಿಸಿದೆ. ಅಂಡ್ ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಅಜಯ್ ಸೇಠ್ ಈ ಕಾರ್ಯಪಡೆಯ ನೇತೃತ್ವ ವಹಿಸಲಿದ್ದಾರೆ. ಸೊ ದೇಶದ ಆರ್ಥಿಕ ವಲಯದ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮತ್ತಷ್ಟು ಬಲಪಡಿಸುವುದು ಹೇಗೆ, ಅಂಡ್ ಭಾರತದಲ್ಲಿ ಸುಸ್ಥಿರ ಹಣಕಾಸು ಬೆಳೆಯುವುದು ಹೇಗೆ ಮತ್ತು ಅವುಗಳ ಅನುಷ್ಠಾನಕ್ಕೆ ಸ್ಪಷ್ಟ ಕಾಲಮಿತಿಯನ್ನು ಹೇಗೆ ಹೊಂದಿಸುವುದು. ಸೊ ಈ ರೆಕಮೆಂಡೇಶನ್ಸ್ ಅಥವಾ ಶಿಫಾರಸುಗಳನ್ನು ಈ ಸಮಿತಿಯು ವರದಿಯಲ್ಲಿ ಸಲ್ಲಿಸಬೇಕು. Who is the head of the Education Ministry's panel to develop new curriculum for schools? ಶಾಲೆಗಳಿಗೆ ಹೊಸ ಪಾಠ್ಯಕ್ರಮವನ್ನು ಅಭಿವೃದ್ಧಿಪಡಿಸುವ ಶಿಕ್ಷಣ ಸಚಿವಾಲಯದ ಸಮಿತಿಯ ಮುಖ್ಯಸ್ಥರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕೆ ಕಸ್ತೂರಿ ರಂಗನ್. ಶಾಲೆಗಳಿಗೆ ಹೊಸ ಪಾಠ್ಯಕ್ರಮವನ್ನು ಅಭಿವೃದ್ಧಿಪಡಿಸಲು ಶಿಕ್ಷಣ ಸಚಿವಾಲಯದ ಸಮಿತಿಯ ಮುಖ್ಯಸ್ಥರಾಗಿ ಮಾಜಿ ಇಸ್ರೋ ಮುಖ್ಯಸ್ಥ ಕೆ ಕಸ್ತೂರಿ ರಂಗನ್ ಅವರು ಆಯ್ಕೆ ಆಗಿದ್ದಾರೆ. ಅಂಡ್ ರಾಷ್ಟ್ರೀಯ ಪಾಠ್ಯಕ್ರಮದ ಚೌಕಟ್ಟುಗಳು ಭಾರತದ ಶಾಲೆಗಳ ಪಾಠ್ಯಕ್ರಮ, ಪಾಠ್ಯಪುಸ್ತಕ ಮತ್ತು ಬೋಧನಾ ಅಭ್ಯಾಸಗಳಿಗೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಂಡ್ ಶಾಲೆ, ಬಾಲ್ಯ, ಶಿಕ್ಷಕರು ಮತ್ತು ವಯಸ್ಕರ ಶಿಕ್ಷಣಕ್ಕಾಗಿ ಹೊಸ ಪಾಠ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಶಿಕ್ಷಣ ಸಚಿವಾಲಯವು 2021 ಸೆಪ್ಟೆಂಬರ್ನಲ್ಲಿ 12 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಅಂಡ್ ಫ್ರೆಂಡ್ಸ್, ಭಾರತದ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್. ಹೂ ಇಸ್ ದ ಆಥರ್ ಆಫ್ ದ ಬುಕ್ 400 ಡೇಸ್? 400 ದಿನಗಳು ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಚೇತನ್ ಭಗತ್. ಚೇತನ್ ಭಗತ್ ಅವರು 400 ಡೇಸ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ಫಾರ್ಮರ್ ಕಮಿಷನರ್ ಆಫ್ ಡೆಲ್ಲಿ ಪೊಲೀಸ್ ಯುದ್ವೀರ್ ಸಿಂಗ್ ದಾದ್ವಾಲ್, who has passed away recently, was also the former governor of which state? ಇತ್ತೀಚೆಗೆ ನಿಧನರಾದ ಡೆಲ್ಲಿ ಪೊಲೀಸ್ ಮಾಜಿ ಆಯುಕ್ತ ಯದ್ವೀರ್ ಸಿಂಗ್ ದಾದ್ವಾಲ್ ಯಾವ ರಾಜ್ಯದ ಮಾಜಿ ರಾಜ್ಯಪಾಲರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶದ ಮಾಜಿ ಗವರ್ನರ್ ಮತ್ತು ಡೆಲ್ಲಿ ಪೊಲೀಸ್ ಕಮಿಷನರ್ ಯದ್ವೀರ್ ಸಿಂಗ್ ದಾದ್ವಾಲ್ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ 1947 ಬ್ಯಾಚ್ನ IPS ಅಧಿಕಾರಿಯಾದ ಯದ್ವೀರ್ ಸಿಂಗ್ ಅವರು 2007ರಿಂದ 2010 ರವರೆಗೆ ದೆಹಲಿಯ 16ನೇ ಪೊಲೀಸ್ ಆಯುಕ್ತರಾಗಿದ್ದರು. ಅಂಡ್ ನಿವೃತ್ತಿಯ ನಂತರ ಅವರು ನವೆಂಬರ್ 2010ರಲ್ಲಿ SSB ಸಶಸ್ತ್ರ ಸೀಮಾಬಲ್ನ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಅಂಡ್ ನಂತರ 2016ರಲ್ಲಿ ಯದ್ವೀರ್ ಸಿಂಗ್ ಅವರನ್ನು
ಅರುಣಾಚಲ್ ಪ್ರದೇಶದ ರಾಜ್ಯಪಾಲರಾಗಿ ನೇಮಿಸಲಾಯಿತು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಸೆಕ್ರೆಟರಿ ಇನ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್? ದೂರಸಂಪರ್ಕ ಇಲಾಖೆಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕೆ ರಾಜಾರಾಮನ್. ದೂರಸಂಪರ್ಕ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೆ ರಾಜಾರಾಮನ್ ಅವರನ್ನು ನೇಮಿಸಲಾಗಿದೆ. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಟೆಲಿಕಮ್ಯುನಿಕೇಶನ್ ರವಿಶಂಕರ್ ಪ್ರಸಾದ್ ಅಂಡ್ ರೀಸೆಂಟ್ ಆಗಿ ಗೈಸ್ ರಾಜೀವ್ ಬನ್ಸಾಲ್ ಅವರನ್ನು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ನಲ್ಲಿ ಸೆಕ್ರೆಟರಿಯಾಗಿ ನೇಮಿಸಲಾಗಿದೆ. ಸೊ ಕೆ ರಾಜಾರಾಮನ್ is the new secretary in Department of Telecommunication. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇದು, ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ನ್ಯೂ ಚೀಫ್ ಆಫ್ ಏರ್ ಸ್ಟಾಫ್? ವಾಯುಸೇನೆಯ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ವಿವೇಕ್ ರಾಮ್ ಚೌಧರಿ. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಿಚ್ ಸ್ಟೇಟ್ ಹ್ಯಾಸ್ ವಾನ್ ಫಸೈಸ್ ಸ್ಟೇಟ್ ಫುಡ್ ಸೇಫ್ಟಿ ಇಂಡೆಕ್ಸ್ ಇನ್ ಲಾರ್ಜ್ ಸ್ಟೇಟ್ ಕ್ಯಾಟಗರಿ? ಯಾವ ರಾಜ್ಯವು ಫಸೈನ ಆಹಾರ ಸುರಕ್ಷತೆ ಸೂಚ್ಯಾಂಕವನ್ನು ದೊಡ್ಡ ರಾಜ್ಯ ವಿಭಾಗದಲ್ಲಿ ಗೆದ್ದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಗುಜರಾತ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ಹೂ ಇಸ್ ದ ಹೆಡ್ ಆಫ್ ಎಜುಕೇಶನ್ ಮಿನಿಸ್ಟ್ರೀಸ್ ಪ್ಯಾನಲ್ ಟು ಡೆವಲಪ್ ನ್ಯೂ ಕರಿಕ್ಯುಲಮ್ ಫಾರ್ ಸ್ಕೂಲ್ಸ್? ಶಾಲೆಗಳಿಗೆ ಹೊಸ ಪಾಠ್ಯಕ್ರಮವನ್ನು ಅಭಿವೃದ್ಧಿಪಡಿಸುವ ಶಿಕ್ಷಣ ಸಚಿವಾಲಯದ ಸಮಿತಿಯ ಮುಖ್ಯಸ್ಥರು ಯಾರು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಾಟ್ ಈಸ್ ದ ಅಫಿಷಿಯಲ್ ಮೊಟ್ಟೋ ಆಫ್ ಬೀಜಿಂಗ್ 2022 ವಿಂಟರ್ ಒಲಿಂಪಿಕ್ಸ್ ಅಂಡ್ ಪ್ಯಾರಾಲಿಂಪಿಕ್ಸ್? ಬೀಜಿಂಗ್ 2022ರ ವಿಂಟರ್ ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ನ ಅಫಿಷಿಯಲ್ ಧ್ಯೇಯವಾಕ್ಯವೇನು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.